ಯಾವ ಕೆಲಸವೂ ಅಲ್ಲ. ಮತ್ತು ಇನ್ನೊಂದು ನಮ್ಮ ಕಡೆ ಮಾಡಿದರು ಸೀತಾ ಕಲ್ಯಾಣ ಅಂತ ಒಂದು ಹೊಸ ಕಾರ್ಯಕ್ರಮ. 1.5 ಲಕ್ಷ ರೂಪಾಯಿ ಈ ಮದುವೆ ಆಗದಿದ್ದು ಭಾಳ ವರ್ಷ ಮದುವೆ ಆಗದಿದ್ದ ಹೆಣ್ಣು ಮಕ್ಕಳನ್ನ ಅವ್ರ ತಂದೆಗೆ ತಲೆ ತುಂಬೋದು. 1.5 ಲಕ್ಷ ರೂಪಾಯಿ ಕೊಟ್ಟು ಸೀತಾ ಕಲ್ಯಾಣ ಮಾಡಿಸ್ಬಿಟ್ರೆ ಮದುವೆ ಆಗ್ತದೆ ಅಂತ ನಡೀತು. ನಾನು ಹೋಗಿದ್ದೆ ನೋಡೋಕ್ಕೆ. ಸಾಕ್ಷಾತ್ ಶ್ರೀರಾಮನಿಗೆ ಇವಳನ್ನ ತಗೊಂಡು ಮದುವೆ ಮಾಡ್ತಾರೆ. ಎಲ್ಲರೂ ಕೇಳಿದಿರ ನೀವು? ಸ್ವಾಮಿ ಇಡೀ ಮದುವೆ ಎಲ್ಲ ರಿಹರ್ಸಲ್ ನಡೀತದೆ ಅಲ್ಲಿ. ಕೊನೆಗೆ ಮಾಲೆ ಹಾಕೋದು ಶ್ರೀರಾಮಗೆ. ಶ್ರೀರಾಮಗೆ ಸೀತೆ ಒಬ್ಬಳೇ ಅಲ್ಲ, ನಮ್ಮೂರ್ನ ಒಬ್ಬಳು ಹೆಂಗಸಿದ್ದಾಳೆ. ಅವನ ಹೆಸರು ಅವನ ಹೆಸರು ಅಲ್ಲ, ರಾಮಚಂದ್ರ ಮೊದಲು ಹನುಮಂತನ ಓಡಿಸಿದ್ರು, ರಾಮನ್ನೂ ಬಿಟ್ಟಿಲ್ಲ, ರಾಮಗೂ ಮದುವೆ ಮಾಡಿಸ್ತಾರೆ ಇವರು. ಇದು ಎಲ್ಲರೂ ಕೇಳಿದ್ರೆ ನೀವು? ಸೀತಾ ಕಲ್ಯಾಣ ಅಂತ ಹೇಳಿ ನಡೀತಾ ಇದೆ, ನಮ್ಮ ಕಡೆ ನಡೆದಿದೆ ಒಂದೆರಡು. ಹಾ, ಎಲ್ಲಾ ರೀತಿಯಲ್ಲೂ. ಮತ್ತೆ ರಾಮಕಥೆ ಏನು, ನಮ್ಮ ಏನು ಆದರ್ಶ ಪರಿಪಾಲನೆ ಮಾಡಬೇಕು, ಮತ್ತೊಂದು ಮಾಡಬೇಕು ಅಂತ ಜನರಿಗೆ ಬೋಧನೆ ಈ ರಾಮಕಥೆಯ ಮೂಲಕ ಆಯ್ತು. ಈಗ ಒಂದು ಸೀತಾರಾಮಚಂದ್ರ ಒಂದು ಕಳಂಕ ತನ್ನ ಮೇಲೆ ಬಂದಿದೆ. ಯಾರೋ ಒಬ್ಬ ಅಂಬಿಗ ಹೇಳಿದ ಅಂತೇಳಿ ಸೀತೆಯ ಬಗ್ಗೆ ಆ ಒಂದು ಮಾತಿಗೆ ಬೆಲೆ ಕೊಟ್ಟು ಅವಳನ್ನ ತ್ಯಜಿಸಿ ಅವಳು ಅಗ್ನಿ ಪರೀಕ್ಷೆಯಲ್ಲಿ ಬರಬೇಕು ಅಂತ ಹೇಳಿದ. ಅದನ್ನ ಪಾಲನೆ ಮಾಡಿ. ಈಗ ನಾವು ಕೇಳ್ತಾ ಇರೋದಷ್ಟೇ, ಸೀತಾರಾಮಚಂದ್ರನ ದೇಶಕ್ಕೆಲ್ಲ ನೀವು ಪ್ರಚಾರ ಮಾಡಿರಲ್ಲ, ಆಧ್ಯಾತ್ಮ ಮತ್ತು ಏನು ಲೋಕನೀತಿ ಅಂತ, ಅದನ್ನು ಅನುಸರಿಸಿ ಅಂತ ನಾವು ಕೇಳೋದಷ್ಟೇ. ಈಗ ನಿಮ್ಮ ಮೇಲೆ ಕಳಂಕ ಬಂದಿದೆ, ಹೌದೋ ಅಲ್ವೋ ಗೊತ್ತಿಲ್ಲ. ಇಡೀ ಸಾಕ್ಷ್ಯಾಧಾರಗಳು ರುಜುವಾತು ಪಡಿಸುವಷ್ಟು ಸರಿಯಾಗಿ DNA ಮಾದರಿಗಳು ಮತ್ತೊಂದು ಎಲ್ಲದೂ ಪತ್ರಿಕೆಗಳಲ್ಲಿ ಬಂದಿದೆ. ಹೈಕೋರ್ಟ್ ಜಡ್ಜೇ ಕೇಳಿದ್ದಾರೆ, FIR ಕ್ವಾಶ್ ಮಾಡಬೇಕು ಅಂತ ಕೇಸನ್ನು ಹಾಕಿದಾಗ ಹೈಕೋರ್ಟಲ್ಲಿ ಕೇಳಿದ್ದಾರೆ, ನೋಡಿ ನಿಮ್ಮ ಮೇಲಿರೋದು ಅತ್ಯಾಚಾರ ಆರೋಪ, ನೀವು ಈ ಕೇಸನ್ನು ವಜಾ ಮಾಡಬೇಕು ಅಂತಾದರೆ ಸಾಕ್ಷ್ಯಾಧಾರಗಳು ಇದ್ದಾವೆ, ಸಾಕ್ಷ್ಯಾಧಾರಗಳು ಇದ್ದಿದ್ದು ಹೌದು ಅಂತ ನೀವು ಒಪ್ಪಿಗೆ ಸಂಬಂಧ ಅಂತೇಳಿ ಹೇಳಿದರೆ ಇದನ್ನು ಕ್ವಾಶ್ ಮಾಡ್ತೇವೆ, ರೇಪಲ್ಲ ಅಂತ ಹೇಳ್ತೇವೆ ಅಂತಂದ್ರು. ಒಪ್ಪಿಗೆ ಬೇಕು, ಸಂಪರ್ಕ ದೈಹಿಕ ಸಂಪರ್ಕ ಮಾಡಿದ್ದು ಹೌದು ಅಂತ ಒಪ್ಕೋತಾರೆ ಇವರು? ಒಪ್ಕೊಳ್ಳೋದಿಲ್ಲ. ಅದಕ್ಕೆ ಮೆಡಿಕಲ್ ಟೆಸ್ಟ್ ಮಾಡೋದಕ್ಕೆ ತಯಾರಿಲ್ಲ ಇವರು. ಯಾಕೆ ಅಂತಂದರೆ ಮೆಡಿಕಲ್ ಟೆಸ್ಟ್ನಲ್ಲಿ ಯಾಕೆ ತಯಾರಿಲ್ಲ ಅನ್ನೋದಕ್ಕೆ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟರು. ಸ್ಖಲನ ಆದರೆ ನಮ್ಮ ಸನ್ಯಾಸ ದೀಕ್ಷೆ ಹೋಗ್ತದೆ, ಸನ್ಯಾಸ ದೀಕ್ಷೆಗೆ ಅಪಚಾರ ಪೀಠದಲ್ಲಿರಬಾರ್ದು ಅಂತ. ಅದಕ್ಕೆ ಒಂದು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಪ್ರಕಾರ ಒಂದು 15 ಪರೀಕ್ಷೆಗಳಿದ್ದಾವೆ, ವೈದ್ಯಕೀಯ ಪರೀಕ್ಷೆ. ಆ 15ರಲ್ಲಿ 12 ಮಾಡ್ಕೊಂಡಿದ್ದಾರೆ. ಬೇರೆ 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 ಟೆಸ್ಟ್ ಎಲ್ಲ ಇದೆ, ಧ್ವನಿ ಪರೀಕ್ಷೆ, 71 ನಿತ್ಯಾನಂದನ್ ಮಾಡಿರಲ್ಲ ಅದೇ ಪರೀಕ್ಷೆ ಮಾಡ್ತಾರೆ ಇವರಿಗೆ, ಗೊತ್ತಿಲ್ಲ. ಇನ್ನು 3 ಪರೀಕ್ಷೆ ಯಾವುದು ಅಂದರೆ, ಒಂದು ಇಂದ್ರಿಯ ನಿಗ್ರಹ ಇವ್ರು ಮಾಡಬೇಕು, ಇವ್ರಿಗೆ ಇಂದ್ರಿಯ ನಿಗ್ರಹ ಇದೆಯಾ ಇಲ್ಲ ಅಂತ ನೋಡ್ತಾರಲ್ಲಿ, ನಿಮಿರುವಿಕೆ ಪರೀಕ್ಷೆ. ಎರಡನೇದು ಇಜಾಕ್ಯುಲೇಷನ್ ಆಗ್ತದೆ ಅಂತ ನೋಡ್ತಾರೆ. ಮೂರನೇದು ಪೋಟೆನ್ಸಿ ಅಂತಂದರೆ ಇವರ ವೀರ್ಯಾಣುವಿಂದ ಒಂದು ಫಲವಂತಿಕೆ ಪರೀಕ್ಷೆ. ಆ ಫಲವಂತಿಕೆ ಅಂತಂದ್ರೆ ಇನ್ನೊಂದು ಮಗು ಹುಟ್ಟುತ್ತದೆಯಾ ಅಷ್ಟು ಸಾಮರ್ಥ್ಯ ಇವ್ರ ವೀರ್ಯದಲ್ಲಿ ಇದೆಯಾ ಅಂತ ಫಲವಂತಿಕೆ ಪರೀಕ್ಷೆಯನ್ನು ಮಾಡ್ತಾರೆ. ಇದು ಬೇಕೋ ಬೇಡವ ರೇಪ್ ಕೇಸಿಗೆ, ಆದರೆ ಅದು ವಿಧಿಬದ್ಧವಾದ್ದು ಮಾಡಬೇಕು. ಇವರು ಹೇಳಿದ್ದಾರೆ ನಾನು ಸಮರ್ಥ ಪುರುಷ ಅಂತ, ಪೇಪರಲ್ಲಿ ಬಂದಿದೆ, ನಾನು ಹೇಳೋದಲ್ಲ, ಇಲ್ಲಿ ಸಮರ್ಥ ಪುರುಷ ಅಂತ. ಈಗ ನಾನೇ ವಕೀಲ ಅಂತ ಇಟ್ಕೊಳ್ಳಿ, ಇವತ್ತು ಇವರೇ ಸ್ವಾಮಿಗಳು. ನಾನು ಕೇಳ್ತೇನೆ ಪಾಟಿ ಸವಾಲ್ನಾಗೆ, ಸ್ವಾಮಿ ನೀವು ಸಮರ್ಥ ಪುರುಷರು ಅಂತ ಹೇಳಿ ನಿಮ್ಗೆ ಹೇಗೆ ಗೊತ್ತಾಯ್ತು? ಎಲ್ಲಿ ಯಾವ ಪ್ರಯೋಗಗಳ ಮೂಲಕ ನೀವು ಕಂಡುಕೊಂಡ್ರಿ? ಮೊದಲನೇ ಪರೀಕ್ಷೆ ನಿಮ್ಮ ಇಂದ್ರಿಯ ಕೆಲಸ ಮಾಡ್ತದೆ ಅನ್ನೋದು ನಿಮ್ಗೆ ಹೆಂಗೆ ಗೊತ್ತಾಯ್ತು? ಯಾವ ಸಂದರ್ಭದಲ್ಲಿ ಗೊತ್ತಾಯ್ತು? ಉತ್ತರ ಹೇಳಿ. ಎರಡನೇದು ಸ್ಖಲನ ನಿಮ್ಗೆ ಆಗಿದೆಯಾ, ಯಾವಾಗ ಆಗಿದೆ, ಎಷ್ಟು ಸರಿ ಆಗಿದೆ ಕೇಳ್ತೇನೆ ನಾನು, ಉತ್ತರ ಹೇಳ್ಬೇಕಲ್ಲ ಅವರು. ಇದು ತಪ್ಪಿದ್ದಲ್ಲ ಇವರಿಗೆ. ಒಂದಲ್ಲ ಒಂದು ದಿವಸ ಕೋರ್ಟ್ನಲ್ಲಿ ಇದನ್ನು ಹೇಳಲೇಬೇಕು. ಅಷ್ಟಕ್ಕಾಗಿ ಇವತ್ತು ಎಲ್ಲ ರೀತಿಯ ಸರ್ಕಸ್ಸನ್ನು ಮಾಡಿ ಚಾರ್ಜ್ ಶೀಟ್ ಆಗದಿದ್ದಂಗೆ ಪ್ರಯತ್ನಗಳು ನಡೀತಾ ಇರೋ ಕಾರಣ ಇದೆ. ಇದು ಒಂದು